ಸ್ನೇಹಿತರೆ, ಮೆಂತೆ ಪರೋಟ ಮಾಡಲಿಕ್ಕೆ ನಾನಿಲ್ಲಿ 2 ಕಾಯಿ ಮೆಣಸು, 2 ಎಸಳು ಬೆಳ್ಳುಳ್ಳಿ ಸಿಪ್ಪೆ ಸುಲಿದದ್ದು, ಹಾಗೆ 1 ತುಂಡು ಶುಂಠಿ ಅಂತ ತಗೊಂಡಿದ್ದೇನೆ. ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಕಾಯಿ ಮೆಣಸನ್ನು ಕೂಡ, ಹಾಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಇದನ್ನೆಲ್ಲ ಹಾಕಿ ಒಮ್ಮೆ ಫ್ರೈ ಮಾಡಿಕೊಳ್ಳ. ಇಲ್ಲಿ ಮೆಣಸು ಫ್ರೈ ಆಯಿತು, ಬೆಳ್ಳುಳ್ಳಿ ಕೂಡ ಫ್ರೈ ಆಯಿತು ನೋಡಿ. ಅದರ ಹಸಿ ವಾಸನೆ ಹೋಗಬೇಕು, ಅಷ್ಟ ತನಕ ಹುರ್ಕೊಂಡ್ರೆ ಆಯ್ತು. ಇವಾಗ ನಾನು 1 ಕಟ್ಟಿನಷ್ಟು ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟುಕೊಂಡ ಮೆಂತ್ಯ ಸೊಪ್ಪು 1 ಕಟ್ಟು. ಇದನ್ನು ಕೂಡ ಇದರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳ. ಇದನ್ನು ಸ್ವಲ್ಪ ಬಾಡಿಸಿಕೊಂಡ್ರೆ ಆಯ್ತು ನೋಡಿ. ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಬಾಡಿಸಿಕೊಂಡಾಯ್ತು, ಇಷ್ಟಾದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಹಾಗೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಿಕೊಂಡು ಬರುವ. ಇವಾಗ ನಾನು ಮೆಂತ್ಯ ಸೊಪ್ಪು ಹುರಿದ ಪಾತ್ರೆಗೆ 1 ಕಪ್ಪಿನಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಈಗ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪೌಡ್ರು, 1/4 ಟೀ ಸ್ಪೂನ್ ಅಷ್ಟು ಅರಶಿನ, 2 ಚಿಟಿಕೆಯಷ್ಟು ಜೀರಿಗೆ ಪೌಡ್ರು, 1/4 ಟೀ ಸ್ಪೂನ್ ಅಷ್ಟು ಅಜ್ವಾನ, ಇದನ್ನು ಕ್ರಶ್ ಮಾಡಿಕೊಂಡಿದ್ದೇನೆ. ರುಚಿಗೆ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರು. ನಾವು ಕಾಯಿ ಮೆಣಸನ್ನು ಕೂಡ ಹಾಕಿದ್ದೇವೆ, ಆದ ಕಾರಣ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಆನಂತರ ಇಲ್ಲಿ ನಾವು ರುಬ್ಬಿಕೊಂಡಂತ ಮೆಂತೆಯ ಪೇಸ್ಟ್, ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಕಾಯಿ ಮೆಣಸು, ಇದರ ಪೇಸ್ಟ್ ಅನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ತುಂಬಾ ನಯವಾಗಿ ರುಬ್ಬೇಕು ಅಂತೇನಿಲ್ಲ. ಇವಾಗ ಅದಕ್ಕೆ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕೊಳ್ಳೋದು ಬೇಡ ಒಮ್ಮೆಗೆ. ಆನಂತರ ಇದನ್ನೊಮ್ಮೆ ಕಲಸಿಕೊಳ್ಳುವ. ನಾವಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡ್ರೆ ಆಯ್ತು. ಇಲ್ಲಿ ಹಿಟ್ಟನ್ನು ನೋಡಿ ಕಲಸಿಕೊಂಡಾಯ್ತು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿ ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಳ. ಎಣ್ಣೆ ಹಾಕಿ ಕಲಸಿಕೊಂಡಾಯ್ತು. ಇನ್ನು ಇದನ್ನೊಂದು 10 ನಿಮಿಷ ಹೀಗೆ ಮುಚ್ಚಳ ಮುಚ್ಚಿ 10 ನಿಮಿಷ ಹೀಗೆ ಬಿಡುವ. 10 ನಿಮಿಷ ನಂತರ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಳ. ಎಣ್ಣೆಯೊಂದಿಗೆ ಚೆನ್ನಾಗಿ ಕಲಸಿಕೊಂಡ್ರೆ ಆಯ್ತು. ಇನ್ನು ಎಲ್ಲ ಫಸ್ಟಿಗೆಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ಳುವ. ಈಗ ಮಾಡಿಟ್ಟ ಉಂಡೆಯನ್ನು ಗೋಧಿ ಹಿಟ್ಟಲ್ಲಿ ಅದ್ದಿ ಒಮ್ಮೆ ಲಾಟಿಕೊಳ್ಳುವ. ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪನೇ ಇರಲಿ, ತುಂಬ ತೆಳ್ಳಗೆ ಲಾಟುದು ಬೇಡ. ಆನಂತರ ಕಾದ ಕಾವಲಿಗೆ ಹಾಕಿ 2 ಬದಿಯನ್ನು ಕೂಡ ಚೆನ್ನಾಗಿ ಕಾಯಿಸಿಕೊಂಡ್ರೆ ಆಯಿತು. ಚೆನ್ನಾಗಿ ಕಾಯಿಸ್ಕೊಳ್ಳೋ. ಆನಂತರ 2 ಬದಿಯನ್ನು ನೋಡಿ ಹಾಕಿಕೊಂಡು ಕಾಯಿಸಬೇಕು. ಜಾಸ್ತಿ ಬೆಂಕಿ ಇಟ್ಕೊಂಡು ಕಾಯಿಸಿಕೊಂಡ್ರೆ ಆಯಿತು. ಕಾದ ನಂತರ 2 ಸೈಡು ಕೂಡ ಕಾದ ನಂತರ ನಾನಿಲ್ಲಿ ಎಣ್ಣೆ ಹಚ್ಚುತ್ತಾ ಇದ್ದೇನೆ, ಕೊಬ್ಬರಿ ಎಣ್ಣೆನೂ 2 ಸೈಡು ಕೂಡ ಹಾಕಿ ಇದನ್ನು ಕಾವಲಿಂದ ತೆಗೆದ್ರೆ ಆಯಿತು. ನೋಡಿ, ನಮ್ಮ ಮೆಂತೆ ಪರೋಟ ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಇದು ತುಂಬಾ ಹೆಲ್ದಿಯಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಈ ವ್ಲಾಗ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.